ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾದದ್ದು, ಕೋಟೆಗಳನ್ನು ಕೆಡವಿ ಹಾಕುವಂಥದ್ದು. ಹಲ್ಲೆಲೂಯಾ. ನಮಗೆ ದೇವರು ಒಂದು ಆಯುಧವನ್ನು ಕೊಟ್ಟಿದ್ದಾನೆ. ಆಮೇಲೆ ಇಸ್ರಾಯೇಲರಿಗೆ ಫರೋಹನಿಂದಲೂ ಐಗುಪ್ತ ದೇಶದಿಂದಲೂ ಬಿಡುಗಡೆ ಆಗಲಿಕ್ಕಾಗುವಂತೆ ದೇವರು ಒಂದು ಪಸ್ಕದ ಕುರಿಮರಿಯ ರಕ್ತವನ್ನು ಒಂದು ಆಯುಧವಾಗಿ ಕೊಟ್ಟ ಹಾಗೆಯೇ ದೇವರು ಇವತ್ತು ನಾವು ಎಲ್ಲ ಕ್ಷೇತ್ರದಲ್ಲಿ ಬಿಡುಗಡೆ ಹೊಂದಲಿಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ರಕ್ತವನ್ನು ನಮಗಾಗಿ ಒಂದು ಆಯುಧವಾಗಿ ಕೊಟ್ಟಿದ್ದಾನೆ. ಆಮೇಲೆ ನಮಗೆ ಕೊಟ್ಟಿರುವಂಥ ಆಯುಧ ಅದು ಲೋಕಾನುಸಾರವಾಗಿ ಇರುವಂಥ ಆಯುಧ ಅಲ್ಲ, ಅದು ಬಲವಾದಂಥ ಆಯುಧವಾಗಿದೆ. ಹಲ್ಲೆಲೂಯಾ. ಅದು ಬಲವಾದದ್ದು, ಅದು ಎಂಥ ಕೋಟೆಗಳನ್ನಾದರೂ ಕೆಡವಿ ಬೀಳಿಸುವಂಥ ಒಂದು ಆಯುಧವಾಗಿದೆ. ಆಮೇಲೆ ಇವತ್ತು ನಾನಾ ಥರದ ಯೋಚನೆಗಳಲ್ಲಿ ನಿಮ್ಮ ಮನಸ್ಸು ಬಿದ್ದು ಹೋಗಿದ್ರು ಕರ್ತನೆ ಹೇಳ್ತಾನೆ, ನಿನ್ನ ಮನಸ್ಸಿನಲ್ಲಿ ಅನೇಕ ನೆಗೆಟಿವ್ ಥಾಟ್ಗಳು ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಲೇ ಇರ್ಬೋದು. ಇದು ಆಗುತ್ತಾ, ಇದು ಆಗೋದಿಲ್ವಾ, ಈ ಒಂದು ಕಾರ್ಯಗಳು ನೆರವೇರುತ್ತಾ ಇಲ್ವಾ, ನಾನು ಹೀಗೆ ಇದ್ದು ಬಿಡ್ತೇನಾ, ಇನ್ನು ನಾನು ಮುಂದಕ್ಕೆ ಚೆನ್ನಾಗಿ ಆಗ್ತೇನಾ ಇಲ್ವಾ ಎಂಬಂಥ ಅನೇಕ ಸಂಗತಿಗಳು ನಿಮ್ಮನ್ನು ಏನಂತಂದರೆ ಒತ್ತಾಯಪಡಿಸಿ ನಿಮ್ಮ ಮೈಂಡನ್ನು ಹಾಳು ಮಾಡ್ತಾ ಇರ್ಬೋದು. ಆದರೆ ಕರ್ತನೆ ಹೇಳ್ತಾನೆ, ಎಂಥ ಒಂದು ಕೋಟೆಗಳಾದರೂ ಕೆಡವಿ ಬೀಳಿಸುವಂಥ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಒಳಗೆ ಅದಿದೆ. ಆಮೇನ್. ಹಲ್ಲೆಲೂಯಾ. ನಾನು ಅದಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಏಕ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನನ್ನು ಅನುಗ್ರಹಿಸಿ ಆತನ ರಕ್ತವನ್ನು ನಿಮ್ಮ ಮೇಲೆ ನಾನು ಸುರಿಸಿದ್ದೇನೆ. ಆಮೇಲೆ ಆ ರಕ್ತವೆಂಬ ಆಯುಧವನ್ನು ಇವತ್ತು ನಿಮ್ಮ ಕರಗಳಲ್ಲಿ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಇದು ಲೋಕ ಸಂಬಂಧವಾದಂಥ ಆಯುಧವಲ್ಲ, ಇದು ಮನುಷ್ಯರು ನೇಮಿಸಿದಂಥ ಆಯುಧವಲ್ಲ, ಇದು ದೇವರೇ ನೇಮಿಸಿಕೊಟ್ಟಂಥ ಒಂದು ಆಯುಧವಾಗಿದೆ. ಕೆಲವರಿಗೆ ಏನಂತಾರೆ, ದೇವರ ಬಗ್ಗೆ ಅನುಮಾನ, ದೇವರಿದ್ದರೆ ನನಗೆ ಈ ರೀತಿಯಾಗಿ ಮಾಡ್ತಾ ಇದ್ರಾ, ದೇವರಿದ್ದರೆ ನಾನು ಇದೇ ಥರ ಇರ್ತಿದ್ನಾ, ಇದೇ ಕಷ್ಟದಲ್ಲಿ ಇರ್ತಿದ್ನಾ, ಇದೇ ಕಣ್ಣೀರಲ್ಲಿ ಇರ್ತಿದ್ನಾ, ಇದೇ ಬಾಧೆಯಲ್ಲಿ ನಾನು ಇರ್ತಿದ್ನಾ, ದೇವರೆಲ್ಲಪ್ಪ ಇದ್ದಾನೆ ಅಂತ ಯೋಚಿಸ್ತಾ ಇದ್ದೀರಲ್ಲ, ಆ ಯೋಚಿಸುವಂಥವರಿಗೆ ಕರ್ತರು ಹೇಳ್ತಾನೆ, ನಾನು ನನ್ನ ರಕ್ತವನ್ನು ನಿಮಗೋಗಿ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಯಾವುದನ್ನು ನೀನು ಯೋಚಿಸಿ ಚಿಂತಿಸ್ತಿದೆಯೋ ಆ ಕೋಟೆಯನ್ನು ಕೆಡವಿ ಬೀಳಿಸುವಂಥ ಒಂದು ಆಯುಧವನ್ನು ನಾನು ನಿನಗಾಗಿ ಕೊಟ್ಟಿದ್ದೇನೆ. ಆಮೇಲೆ ಆ ಆಯುಧವನ್ನು ತೆಗೆದು ನಿನ್ನ ಯೋಚನೆಯನ್ನು ಕೆಡವಿ ಬೀಳಿಸುವಂತೆ ನಿನಗೊಂದು ಶಕ್ತಿಯನ್ನು ನಾನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಅದನ್ನು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಆಲೋಚನೆಗಳಲ್ಲಿ ನೀವು ಮಾತನಾಡುವಂಥವರಾಗಿರಬೇಕು. ಹಲ್ಲೆಲೂಯಾ. ನಿಮ್ಮ ಆಲೋಚನೆಗಳನ್ನು ಡಿಸ್ಟರ್ಬ್ ಮಾಡುವಂಥ ಎಲ್ಲ ಕಾರ್ಯಗಳ ಮೇಲೆ ಯೇಸು ಕ್ರಿಸ್ತನ ರಕ್ತನ ನಾನು ಪ್ರೋಕ್ಷಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತವನ್ನು ನಿಮ್ಮ ಆಲೋಚನೆಗಳಲ್ಲಿ ಆಹ್ವಾನ ಮಾಡುವಾಗ ಕೆಟ್ಟ ಆಲೋಚನೆಗಳು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದಾಗಿರುತ್ತೆ. ಆಮೇಲೆ ಕ್ರಿಸ್ತನು ನಿಮಗಾಗಿ ಇಟ್ಟಿರುವಂಥ ಕಾನಾನನ್ನು ನೀವು ಏನು ಮಾಡ್ತೀರಾ ಅಂದರೆ ನೋಡುವಂಥವರಾಗಿರ್ತೀರ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಏನಂತಂದರೆ ನಿದ್ರೆ ಇಲ್ಲದೆ ತವಕಿಸ್ತಾ ಇದ್ದಾರೆ. ರಾತ್ರಿ ಹೊತ್ತು ಅಂತಂದರೆ ನಿದ್ರೆ ಬರೋಲ್ಲ, ಚಿಂತಿಸ್ತಾ ಇದ್ದೀರಾ, ವೇದನೆಯಲ್ಲಿ ಇದ್ದೀರಾ. ಆದರೆ ಕರ್ತನೆ ಹೇಳ್ತಾನೆ, ನೀನು ಚಿಂತಿಸುವಂಥ ಅಗತ್ಯತೆ ಇಲ್ಲ, ನಾನು ನಿನಗೋಸ್ಕರವಾಗಿ ಒಂದು ವೆಪನನ್ನು ನಾನು ಕೊಟ್ಟಿದ್ದೇನೆ. ಆಮೇಲೆ ಇಸ್ರಾಯೇಲರು 430 ವರ್ಷಗಳ ಕಾಲ ಅವರು ನಿದ್ರೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಎಷ್ಟು ಸಂಕಟದಲ್ಲಿ ಅವರು ಜೀವಿಸಿದ್ದಾರೆ. ಅವರು ಒಂದು ಪಸ್ಕದ ಕುರಿಮರಿಯ ಒಂದು ನೆರಳಿನಲ್ಲಿಯೇ ಅವರು ಆ ಒಂದು ಏನಂದರೆ ಸೋಲನ್ನು ಅವರು ದಾಟಿ ಬಂದಿದ್ದಾರೆ, ಆ ಕಷ್ಟಗಳನ್ನು ಅವರು ದಾಟಿ ಬಂದಿದ್ದಾರೆ ಅಂತಂದರೆ ಇವತ್ತು ನಿಜ ಕುಮಾರನಾದಂಥ ಯೇಸು ಕ್ರಿಸ್ತನ ರಕ್ತ ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಕಾನಾನಿಗೆ ನಡೆಸುವಂಥದ್ದು ಇನ್ನೂ ನಿಶ್ಚಯವಾಗಿದೆ. ಹಲ್ಲೆಲೂಯಾ. ಕರ್ತನು ಖಂಡಿತವಾಗಿ ನಡೆಸುವಾತನಾಗಿದ್ದಾನೆ. ನಿಮ್ಮ ಕೋಟೆ ಕೊತ್ತಲುಗಳನ್ನು ನೀವೇನು ಮಾಡಿರಿ, ನಾಶಪಡಿಸುವಂಥವ್ರಾಗಿರ್ರಿ. ಆಮೇಲೆ ಯಾಕೆಂದರೆ ನಮ್ಮ ಆಲೋಚನೆಗಳು ಭಾಳ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ. ನಮ್ಮ ಫ್ಯೂಚರನ್ನು ಹಾಳು ಮಾಡುವಂಥ ಶಕ್ತಿ ಯಾವುದಕ್ಕಿದೆ ಅಂತಂದರೆ ನಮ್ಮ ಮೈಂಡ್ಗೆ ಇದೆ. ಅದನ್ನು ಏನು ಮಾಡಬೇಕು ಅಂತಂದರೆ ಯೇಸು ಕ್ರಿಸ್ತನ ರಕ್ತವನ್ನು ಆಲೋಚನೆ ಮೇಲೆ ಪ್ರೋಕ್ಷಿಸುವಾಗ ಎಷ್ಟು ಆ ಒಂದು ಏನಂದರೆ ಜೈಲ್ ರೀತಿಯಲ್ಲಿ ನಿನ್ನ ಒಳಗೆ ಆವರಿಸಿದ್ರು ನಿನ್ನ ಮನಸ್ಸಿನಲ್ಲಿ, ಅದನ್ನು ಕೆಡವಿ ಹಾಕುವಂಥ ಶಕ್ತಿ ಯೇಸು ಕ್ರಿಸ್ತನ ರಕ್ತಕ್ಕೆ ಇದೆ. ಹಲ್ಲೆಲೂಯಾ. ನೀವು ಯೇಸು ಕ್ರಿಸ್ತನ ರಕ್ತವನ್ನು ಮಾತನಾಡುವಾಗ ಖಂಡಿತವಾಗಿಯೂ ಕರ್ತನಾದ ದೇವರು ನಿಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಆಮೇಲೆ ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ. ಸಾಕು. ಇಲ್ಲಿ ನೋಡ್ರಿ, ನಾನು ಯೆಹೋವನು, ದೇವರು ಹೇಳ್ತಿದ್ದಾರೆ, ನಾನು ಯೆಹೋವನು, ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತ ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ. ಹಾಗಾದರೆ
ನೀವು ಇರುವಂಥ ಮನೆಯನ್ನು ಗುರುತಿಸುವಂಥದ್ದಾಗಿರುತ್ತೆ. ಹಾಗಾದರೆ ಇಲ್ಲಿ ಇಸ್ರಾಯೇಲರ ಮನೆಗಳ ಮೇಲೆ ಪಸ್ಕದ ಕುರಿಮರಿಯ ರಕ್ತವನ್ನು ಏನು ಮಾಡಿದರು, ನಿಲುವು ಪಟ್ಟಿಗಳ ಮೇಲೆಯೂ ಅಡ್ಡ ಪಟ್ಟಿಗಳ ಮೇಲೆಯೂ ಅವರು ಹಚ್ಚುತ್ತಾರೆ. ಆಯಿತಾ? ನಿಲುವು ಪಟ್ಟಿಗಳ ಮೇಲೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ನಿಲುವು ಪಟ್ಟಿಗಳ ಮೇಲೆಯೂ ಅಡ್ಡ ಪಟ್ಟಿಯ ಮೇಲೆಯೂ, ನನ್ನ ಪಟ್ಟಿಯ ಮೇಲೂ ಅಡ್ಡ ಪಟ್ಟಿಯ ಮೇಲೂ ಹಾಕ್ತಾಯಿದ್ದಾರೆ. ಆಯಿತಾ? ಈಗ ನಿಲುವು ಅಂದಾಗ ಹೇಗೆ ಬರುತ್ತೆ? ನಿಲುವು ಅಡ್ಡ ಏನು ಬರ್ತಿದೆ ನಿಮಗೆ? ನಿಲುವು ಅಡ್ಡ ಬಂದಾಗ ಶಿಲುಬೆ ಅಲ್ವಾ? ಹಾಗಾದರೆ ಕ್ರಿಸ್ತನನ್ನು ತೋರಿಸುವಂಥ ಒಂದು ರಕ್ತದ ಗುರುತನ್ನು ಕರ್ತನ ಏನು ಮಾಡ್ತಿದ್ದಾನೆ ಅಂತಂದರೆ, ಐಗುಪ್ತ ದೇಶದಲ್ಲಿರುವಂಥ ಎಲ್ಲ ಇಸ್ರಾಯೇಲರ ಮನೆಗಳ ಮೇಲೆ ಹಚ್ಚಲಿಕ್ಕೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಅದು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಉಂಟು ಮಾಡದೆ ಮುಂದಕ್ಕೆ ನಾನು ದಾಟಿ ಹೋಗುವೆನು. ಹಲ್ಲೆಲೂಯ. ಆದರೆ ಇಲ್ಲಿ ಆ ರಕ್ತವು ನಿಮ್ಮ ಮನೆಯ ಮೇಲೆ ಇರುವುದರಿಂದ, ಹಾಗಾದರೆ ಇಲ್ಲಿ ಇಸ್ರಾಯೇಲರನ್ನು ನೋಡಿ ಅಲ್ಲ, ಇಸ್ರಾಯೇಲರ ಪ್ರಾರ್ಥನೆಯನ್ನು ನೋಡಿ ಅಲ್ಲ, ಅವರ ಬಲವನ್ನು ನೋಡಿ ಅಲ್ಲ, ಅವರ ಮನೆಯ ಮೇಲೆ ಇರುವಂಥ ರಕ್ತವನ್ನು ನೋಡಿ ಅವರಿಗೆ ನಷ್ಟವನ್ನು ಉಂಟು ಮಾಡದೆ ಆತನು ಹಾದು ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತು ನಿನ್ನ ಮನೆಯನ್ನು ನೋಡಿ ಅಲ್ಲ, ನಿನ್ನ ಒಳ್ಳೆತನವನ್ನು ನೋಡಿ ಅಲ್ಲ, ನಿನ್ನ ಪ್ರಾರ್ಥನಾ ಜೀವಿತವನ್ನು ನೋಡಿ ಅಲ್ಲ, ನಿನ್ನ ಒಂದು ಏನಂತಂದರೆ ಉಪವಾಸವನ್ನು ನೋಡಿ ಅಲ್ಲ, ನಿನ್ನ ಮನೆಯ ಮೇಲೆ ನಿನ್ನ ಮೇಲೆ ಇರುವಂಥ ರಕ್ತವನ್ನು ನೋಡಿ ಕರ್ತನ ಏನು ಮಾಡ್ತಿದ್ದಾನೆ ಅಂದರೆ, ಯಾವ ಮರಣಕರವಾದ ರೋಗವು ನಿನ್ನ ಮನೆಗೆ ಬರದ ಹಾಗೆ ಆತನು ಹಾದು ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯ. ಈ ಮನೆಯ ಮೇಲೆ ರಕ್ತವು ಸುರಿಸಲ್ಪಟ್ಟಿದೆ. ಇವಾಗ ನಿಮ್ಮ ಮೇಲೆ ಏನಿದೆ ಅಂತಂದರೆ ಯೇಸು ಕ್ರಿಸ್ತನ ರಕ್ತ ಇದೆ. ಹಲ್ಲೆಲೂಯ. ರಕ್ತದ ಮುಂದೆ ಯಾರು ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಐಗುಪ್ತ ದೇಶದವರು ಇಸ್ರಾಯೇಲರ ಮುಂದೆ ನಿಲ್ಲಲಿಕ್ಕೆ ಆಗಲಿಲ್ಲ. ಫರೋಹನು ಇಸ್ರಾಯೇಲರ ಮುಂದೆ ನಿಲ್ಲಲಿಕ್ಕೆ ಆಗಲಿಲ್ಲ. ಕಾರಣ ಏನಂತಂದರೆ ಒಂದು ರಕ್ತವನ್ನು ನೋಡಿ. ಹಲ್ಲೆಲೂಯ. ಒಂದು ಪಸ್ಕದ ಕುರಿಮರಿಯ ಒಂದು ನೆರಳಿನ ಒಂದು ರಕ್ತವನ್ನು ನೋಡಿಯೇ ಫರೋಹನು ನಿಲ್ಲಿಲ್ಲ ಅಂತಂದರೆ, ಇವತ್ತು ಯೇಸು ಕ್ರಿಸ್ತನ ರಕ್ತವನ್ನು ನೀನು ನಾನು ಹೊಂದಿಕೊಂಡಿದ್ದೇವೆ. ಹಾಗಾದರೆ ಆ ದೇವಾದಿ ದೇವನ ರಕ್ತವನ್ನು ಹೊಂದಿರುವಂಥ ನಮ್ಮನ್ನು ನೋಡಿ ನಮ್ಮ ಬಳಿಗೆ ಸೈತಾನನು ಬರಲಿಕ್ಕೆ ಸಾಧ್ಯನಾ? ಮತ್ತು ಯಾಕೆ ದೇವಸ್ಥಾನ ಹತ್ರ ಹೋಗುವಾಗ ಯೇಸು ರಕ್ತಕ್ಕೆ ಜಯ ಅಂತೀರ? ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಹಾಂ, ನಿಂಬೆಹಣ್ಣು ನೋಡಿದ ತಕ್ಷಣ ಯಾಕೆ ಯೇಸು ರಕ್ತಕ್ಕೆ ಜಯ ಹೇಳ್ತೀರಾ? ಹಾಂ, ಮೆಣಸಿನ್ಕಾಯಿ ನೋಡಿದ್ದೆ ಯೇಸು ರಕ್ತಕ್ಕೆ ಜಯ ಅಂತೀರಾ? ಥೋ ಅಂತೀರಾ? ಹಲ್ಲೆಲೂಯ. ಯೇಸು ಕ್ರಿಸ್ತನ ರಕ್ತ ನಿಮ್ಮ ಮೇಲೆ ಇದೆ ತಾನೆ? ಅದು ದೇವರ ವಾಕ್ಯ ಹೇಳಿ, ನಿಮ್ಮ ಮೇಲೆ ಯೇಸು ಕ್ರಿಸ್ತನ ರಕ್ತ ಇರುವಾಗ ಈ ಲೋಕದ ಯಾವ ಅಂಧಕಾರ ಶಕ್ತಿಗಳು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾಮರ್ಥ್ಯ ನೋಡಿ ಅಲ್ಲ, ನೀನು ತುಂಬ ಪ್ರಾರ್ಥನೆ ಮಾಡ್ತೀಯ ಅಂತನೂ ಅಲ್ಲಪ್ಪ, ನೀನೇನಂತಂದರೆ ತುಂಬ ಒಳ್ಳೆಯವನು ಅಂತನೂ ಅಲ್ಲ. ನಾನು ನಿನಗೆ ಇವತ್ತಿನವರೆಗೂ ಮರಣ ಕೊಟ್ಟಿಲ್ಲ, ಇವತ್ತಿನವರೆಗೂ ನಿನಗೆ ನಷ್ಟ ಕೊಟ್ಟಿಲ್ಲ, ಇವತ್ತಿನವರೆಗೂ ನಿನಗೆ ಅನಾರೋಗ್ಯ ಕೊಟ್ಟಿಲ್ಲ. ಯಾಕೆ ಅಂತಂದರೆ ನೀನು ಒಳ್ಳೆತನ ನೋಡಿ ಅಲ್ಲ, ನೀನು ಪ್ರಾರ್ಥನಾ ಜೀವಿತನ ನೋಡಿ ಅಲ್ಲ. ಅದು ನನ್ನ ಕುಮಾರನ ರಕ್ತ ನಿನ್ನ ಮನೆಯ ಮೇಲಿದೆ. ಹಲ್ಲೆಲೂಯ. ನನ್ನ ಕುಮಾರನ ರಕ್ತ ನಿನ್ನ ಒಳಗೆ ಇದೆ. ಆಮೇಲೆ ಅದಕ್ಕೆ ಇವತ್ತು ನೀನು ಏನೇ ತಪ್ಪು ಮಾಡಿದ್ರೂ ನಿನಗೆ ಎಕ್ಸ್ಕ್ಯೂಸ್ ಇದೆ. ಇಲ್ಲ ಅಂತಂದಿದ್ರೆ ಯಾವತ್ತಿಗೂ ನಾವು ಹೋಗ್ಬಿಡ್ತಾ ಇದ್ವಿ. ಯಾಕೆಂದರೆ ಕುಮಾರನ ರಕ್ತ ನಿಮ್ಮ ಮೇಲೆ ಇರೋದ್ರಿಂದಲೇ ಕರ್ತನಾದ ದೇವರು ನಿಮ್ಮನ್ನು ಸಂಹರಿಸದೆ ಹಾದು ಹೋಗುತ್ತಾನೆ ಇದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ಮ ಮುಂದೆ ಯಾವುದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಯೇಸು ಕ್ರಿಸ್ತನ ರಕ್ತವು ಬಲವಾದಂಥ ಬುರುಜಾಗಿದೆ. ಆಮೇಲೆ ಇಸ್ರಾಯೇಲರು ನೆರಳಾಗಿರುವಂಥ ಒಂದು ಪಸ್ಕದ ಕುರಿಮರಿಯ ರಕ್ತದಲ್ಲೇ ಅವರು ಬಲವಾಗಿ ಎದ್ದು ನಿಂತುಕೊಂಡ್ರು ಅಂತಂದರೆ, ಇವತ್ತು ಕ್ರಿಸ್ತನ ರಕ್ತದಲ್ಲಿ ನಾವು ಇನ್ನೆಷ್ಟು ಬಲವುಳ್ಳವರಾಗಿ ನಾವು ನಿಲ್ಬೋದು. ಹಲ್ಲೆಲೂಯ. ಅವ್ರಿಗೆ ಎಷ್ಟು ಧೈರ್ಯ ಇದ್ದಿರ್ಬೋದು. ಅಂಥ ಒಂದು ಏನಂತಂದರೆ ದಾಸತ್ವದಿಂದ ಬಿಡುಗಡೆ ಆಗಬೇಕಂತಂದರೆ, ಒಂದು ಅಧೀನತೆಯಲ್ಲಿ ಇರುವಂಥ ಒಂದು ದೇಶದಿಂದ ನಾವು ಬಿಡುಗಡೆ ಆಗಬೇಕು ಅಂತಂದರೆ ಭಾಳ ಕಷ್ಟ. ಒಂದು ದೇಶದಿಂದ ಬಿಡುಗಡೆ ಆಗಬೇಕಂದ್ರೆ ಭಾಳ ಕಷ್ಟ. ಒಂದು ದೇಶದಿಂದಲೇ ಬಿಡುಗಡೆ ಆಗುವಂಥ ಒಂದು ಶಕ್ತಿ ಬಂದು ಆ ರಕ್ತಕ್ಕೆ ಇದೆ ಅಂತಂದರೆ, ಇವತ್ತು ಯೇಸು ಕ್ರಿಸ್ತನ ರಕ್ತ ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಮಾಡಲ್ವಾ? ಹಲ್ಲೆಲೂಯ. ಚಿತಿ ಅರ್ಥ ಆಗ್ತಿದೆಯಾ? ಏನು ಅರ್ಥ ಆಯಿತು ಹೇಳ್ರಿ. ಇದು ಅರ್ಥ ಮಾಡ್ಕೊಳ್ಬೇಕು. ಇದು ಅರ್ಥ ಮಾಡ್ಕೊಂಡಿದ್ರೆ ಝೀರೋ. ಹಾಂ, ಇಸ್ರಾಯೇಲರನ್ನು ಒಂದು ದೇಶದಿಂದ ಬಿಡುಗಡೆ ಮಾಡಬೇಕು ಅಂತಂದರೆ ತುಂಬ ಕಷ್ಟ. ಅದಕ್ಕೆ ಒಂದು ಕಾನೂನುಗಳಲ್ಲಿ ಇರುತ್ತೆ.
ಆ ರಾಜನ ಒಂದು ಅಧೀನದಲ್ಲಿ ಇರಬೇಕು ಅವರು. ಆ ಫರೋಹನ ಅಷ್ಟೊಂದು ಕಠಿಣವಾದಂಥ ವ್ಯಕ್ತಿ, ಎಷ್ಟು ಅದ್ಭುತಗಳನ್ನು ಅವನು ಮುಂದೆ ಮಾಡಿದ್ರೂ, ಎಷ್ಟೋ ಉಪದ್ರವಗಳನ್ನು ಕೊಟ್ಟರು ಅವನು ಜಮ್ಮರಲಿಲ್ಲ. ಅಂಥವನು ಒಂದು ರಕ್ತ ಒಂದು ಕುರಿಮರಿಯ ರಕ್ತ ನೋಡಿದೇ ಎದುರುಬಿಟ್ಟ. ಹಾಗಾದರೆ ಯೇಸು ಕ್ರಿಸ್ತನ ರಕ್ತ ನಿಮ್ಮೊಳಗೆ ಇರುವಾಗ ಈ ಯಾವುದು ನಿಮ್ಮನ್ನು ಅಧೀನಪಡಿಸ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ, ನಂಬ್ತೀರಾ? ಯಾವುದೂ ಅಧೀನಪಡಿಸ್ಲಿಕ್ಕೆ ಆಗೋಲ್ಲ. ಸಾಲ ನಿಮ್ಮನ್ನು ಅಧೀನಪಡಿಸ್ಲಿಕ್ಕೆ ಆಗೋದಿಲ್ಲ, ರೋಗಗಳು ನಿಮ್ಮನ್ನು ಅಧೀನಪಡಿಸ್ಲಿಕ್ಕೆ ಆಗೋದಿಲ್ಲ, ಮರಣ ನಿಮ್ಮನ್ನು ಅಧೀನಪಡಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ದೀರ್ಘಕಾಲದ ವ್ಯಾಧಿಗಳು ನಿಮ್ಮನ್ನು ಅಧೀನಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವ್ಯಾಧಿಗಳು ಅದು ಕಸ್ಟಡಿಯಲ್ಲಿ ನಮ್ಮನ್ನು ಇಟ್ಕೊಂಡಿದೆ. ಇವತ್ತು ನಾವು ಯಾರ ಕಸ್ಟಡಿಯಲ್ಲಿದ್ದೀವಿ? ಅದೊಂಥರ ಫರೋಹನ ರೀತಿಯಲ್ಲಿ. ವ್ಯಾಧಿ ಅನ್ನೋಂಥದ್ದು ಫರೋಹನ ರೀತಿ. ನಾನು ನಿನ್ನನ್ನು ಬಿಡೋಲ್ಲ, ನೀನು ಹಾಕ್ಕೊಳ್ಳೇಬೇಕು ಮಾತ್ರೆಗಳನ್ನ, ನನ್ನ ಮಾತ್ರೆಯಿಂದಲೇ ಜೀವಿಸಬೇಕು ಅಂತ ಇಟ್ಕೊಂಡಿದೆಯಲ್ಲ, ಅಂಥ ಒಂದು ದಾಸತ್ವದಲ್ಲಿ ಇದ್ರೂ ಯೇಸು ಕ್ರಿಸ್ತನ ರಕ್ತವು ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗುತ್ತೆ. ಹಲ್ಲೆಲೂಯಾ, ಅಂಥ ಒಂದು ರಕ್ತವನ್ನು ನಿಮ್ಮೊಳಗೆ ಇಟ್ಕೊಂಡಿದ್ದೀರಿ. ಹಲ್ಲೆಲೂಯಾ, ಅದನ್ನು ನೀವು ಮರೆತು ಹೋಗಬೇಡ್ರಿ. ಎಲ್ಲರ ದೂತನು ಹಾದು ಹೋಗುತ್ತಾ ಇದ್ದಾನೆ. ಇಲ್ಲಿ ಹೇಳುತ್ತೆ, ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನ ರಕ್ತ ನಿಮ್ಮ ಒಳಗೆ ಇದ್ದರೆ ನಿಮಗೆ ನಷ್ಟ ಅನ್ನುವಂಥದ್ದೇ ಇಲ್ಲ. ಆಮೇಲೆ ಒಂದು ಕುರಿಮರಿಯ ರಕ್ತನೇ ಇಸ್ರಾಯೇಲ್ ಜನರಿಗೆ ನಷ್ಟವನ್ನು ಉಂಟು ಮಾಡಲಿಲ್ವಂತೆ. ಆಮೇಲೆ ಇದೀರಾ ನೀವು ಇಲ್ಲಿ? ಇಸ್ರಾಯೇಲರು ಐಗುಪ್ತದಿಂದ ಹೊರಗೆ ಬರುವಾಗ ಬೆಳ್ಳಿ ಬಂಗಾರದೊಟ್ಟಿಗೆ ಐಗುಪ್ತರ ವಸ್ತ್ರಗಳನ್ನು ಕೊಂಡುಕೊಂಡು ಅವ್ರು ಹಾಕ್ಕೊಂಡು ಹೊರಗೆ ಬಂದ್ರಂತೆ. ಹಾಗಾದರೆ ಅವ್ರು ಹೊರಗೆ ಬರುವಾಗ ನಷ್ಟ ಇಲ್ಲದೆ ಲಾಭವಾಗಿ ಬಂದರು. ಹಲ್ಲೆಲೂಯಾ. ಐಗುಪ್ತದಲ್ಲಿ ಇದ್ದಾಗ ರಕ್ತದ ಒಂದು ಗುರುತು ಇಲ್ಲದೆ ಇರುವಾಗ ಅಧೀನದಲ್ಲಿದ್ದರು, ಏನೇ ಇಲ್ಲದವರಾಗಿದ್ದರು, ನಷ್ಟ ಹೊಂದಿದವರಾಗಿದ್ದರು. ಯಾವಾಗ ರಕ್ತದ ಗುರುತು ಸಿಕ್ತೋ ಆಗ ಎಲ್ಲ ಹೊಂದಿದವರಾಗಿದ್ದಾರೆ, ನಷ್ಟ ಇಲ್ಲದವರಾಗಿದ್ದಾರೆ ಅಲ್ವಾ? ಎಲ್ಲ ರೀತಿಯ ಅನುಕೂಲತೆಗಳನ್ನು ಕರ್ತನಾದ ದೇವರವರಿಗೆ ಒದಗಿಸಿಕೊಟ್ಟಿದ್ದಾನೆ. ಆಮೇಲೆ ಇವತ್ತು ನೆರಳಾಗಿ ಇರುವಂಥ ಪಸ್ಕದ ಕುರಿಮರಿಯ ರಕ್ತವೇ ಇಂಥ ಒಂದು ಕಾರ್ಯಗಳನ್ನು ಇಸ್ರಾಯೇಲ್ ಜೀವಿತದಲ್ಲಿ ಮಾಡಿತು ಅಂತಂದರೆ, ನೀವು ಏನೂ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ರೂ ಸರಿಯೇ ಯೇಸು ಕ್ರಿಸ್ತನ ರಕ್ತವು ನಿಮಗೆ ಒಂದು ನಷ್ಟ ಆಗದ ಹಾಗೆ ಸಮೃದ್ಧಿಕರವಾಗಿ ನಿಮ್ಮ ನಡೆಸುವಂಥದ್ದಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ನಷ್ಟವನ್ನು ಉಂಟು ಮಾಡದೆ ಮುಂದಕ್ಕೆ ನಾನು ಹಾದು ಹೋಗುವೆನು. ಆಮೇಲೆ ನಷ್ಟ ಮಾಡುವುದು ಏನಂತಂದರೆ ಸೈತಾನನ ಕಾರ್ಯ, ಆದರೆ ದೇವರ ಕಾರ್ಯ ಮಾತ್ರ ನಷ್ಟ ಮಾಡದೇ ಇರುವಂಥದ್ದು. ಹಲ್ಲೆಲೂಯಾ. ಆತನು ಹೇಳ್ತಾನೆ, ನಾನು ನಿಮಗೆ ನಷ್ಟ ಮಾಡೋದೇ ಇಲ್ಲ. ನೀವು ತಿಳ್ಕೊಳ್ಬೇಕು, ಯಾವುದ್ರಲ್ಲೂ ನೀವು ಲಾಸ್ ಆಗೋದಿಲ್ಲ. ಹಲ್ಲೆಲೂಯಾ. ಬಿಸ್ನೆಸ್ಸಲ್ಲಿ ಲಾಸ್ ಆಗೋದೇ ಇಲ್ಲ. ಲಾಸ್ ಆಗಿದ್ದೀರಿ ಅಂತಂದರೆ ಅದು ನಿಮ್ಮ ಫಾಲ್ಟು. ಹಲ್ಲೆಲೂಯಾ. ಲಾಸ್ ಆಗಿದ್ದೀರಿ ಅಂತಂದರೆ ಯಾರ್ದು? ನಮ್ಮ ತಪ್ಪು. ಕ್ರೈಸ್ತ ಮಕ್ಕಳಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಇಲ್ಲ. ಯಾಕೆ ಅಂತಂದರೆ ನೀವು ರಕ್ತವನ್ನು ಮಾತನಾಡಬೇಕು. ಹಲ್ಲೆಲೂಯಾ. ಬರುವಂಥ ಒಂದೊಂದು ಕಸ್ಟಮರ್ಸ್ಗಳ ಮೇಲೆ ರಕ್ತವನ್ನು ಮಾತನಾಡಬೇಕು. ಬರುವಂಥ ತೆಗೆದುಕೊಳ್ಳುವಂಥ ಪ್ರತಿ ಒಂದು ಸಾಮಾನುಗಳ ಮೇಲೆ ರಕ್ತವನ್ನು ಮಾತನಾಡಬೇಕು. ನಾವು ಯಾವಾಗ ಯೇಸು ಕ್ರಿಸ್ತನ ರಕ್ತದ ಆಳ್ವಿಕೆಯನ್ನು ಮಾತನಾಡ್ತೀವೋ ಆವಾಗ ಎಲ್ಲಿಯೂ ನಷ್ಟ ಉಂಟಾಗೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಒಂದು ಏನಂತಂದರೆ ಒಂದು ನೆರಳಾಗಿರುವಂಥ ಒಂದು ಕುರಿಮರಿಯ ರಕ್ತವೇ ಅವರನ್ನು ನಷ್ಟಗೊಳಿಸದೆ ಹಾಗೆ ಅವರನ್ನು ಕಾನಾನ್ ದೇಶಕ್ಕೆ ನಡೆಸ್ತಿದೆ ಅಂತಂದರೆ, ನಮ್ಮನ್ನು ಕರ್ತನಾದ ದೇವರು ಕಾನಾನ್ ದೇಶಕ್ಕೆ ನಡೆಸುವುದು ಇನ್ನೂ ನಿಶ್ಚಯವಾಗಿದೆ. ಹಲ್ಲೆಲೂಯಾ. ನಾವು ಇದೇ ವಾಕ್ಯದಲ್ಲಿ ನೋಡ್ತೇವೆ, ಮುಂದಕ್ಕೆ ದಾಟಿ ಹೋಗುವೆನು, ನಾನು ಐಗುಪ್ತರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಅಂದರೆ ನಿಮಗೆ ಅಂದರೆ ಮರಣವಾದದ್ದು ನಿಮಗೆ ಉಂಟಾಗುವುದಿಲ್ಲ. ಒಂದು ರಕ್ತವು ಯಾವಾಗ ಅವರ ಮನೆಯ ಬಾಗಿಲಿಗೆ ಹಚ್ಚಲ್ಪಡ್ತೋ ಆಗ ಅವರ ಕುಟುಂಬದಲ್ಲಿ ನಷ್ಟ ಉಂಟಾಗಲಿಲ್ಲ ಮತ್ತು ಮರಣವೂ ಉಂಟಾಗಲಿಲ್ಲ. ಹಲ್ಲೆಲೂಯಾ. ನೋಡಿರಿ, ಯಾವಾಗ ರಕ್ತಗಳು ಹಚ್ಚುತ್ತಾರೋ ಮನೆಯ ಬಾಗಿಲಿಗೆ ಅವರು ರಕ್ತವನ್ನು ಹಚ್ಚುವಾಗ ಸಂಹಾರ ದೂತನು ಹಾದು ಹೋಗ್ತಾ ಇದ್ದಾನೆ. ಅವನು ಹಾದು ಹೋಗುವಾಗ ಇಸ್ರಾಯೇಲರ ಮನೆಗಳಲ್ಲಿ ಏನಾಯಿತು ಅಂತಂದರೆ ಯಾರೂ ಸತ್ತು ಹೋಗಲಿಲ್ಲ. ಆದರೆ ಫರೋಹನ ಕುಟುಂಬ ಮತ್ತು ಅಲ್ಲಿಂದ ಹಿಡಿದು ಐಗುಪ್ತರ ದೇಶ ಮೊತ್ತ ಏನಾಯಿತು ಅಂತಂದರೆ ಎಲ್ಲರ ಮನೆಯಲ್ಲಿ ಚೊಚ್ಚಲ ಮಕ್ಕಳೇನಾದರೂ ಅಲ್ಲಿ ಸತ್ತು ಹೋದರು. ಹಲ್ಲೆಲೂಯಾ. ಮರಣ ಇಲ್ಲದೆ ಇರುವಂಥ ಒಂದು ಮನೆಯು ಆ ಐಗುಪ್ತ ದೇಶದಲ್ಲಿ ಇರಲಿಲ್ಲ ಎಂಬುದಾಗಿ ನೋಡ್ತೀವಿ. ಹಲ್ಲೆಲೂಯಾ. ಅದರಲ್ಲಿ ಕರ್ತನಾದ ದೇವರು ಇಸ್ರಾಯೇಲರನ್ನು ಮಾತ್ರ ಪ್ರತ್ಯೇಕಪಡಿಸಿ ತೋರಿಸಿದ್ದಾನೆ. ಆಮೇಲೆ ಈ ಲೋಕದಲ್ಲಿ ನಾವು ಇರುವಾಗಲೂ ಕರ್ತನು ನಮ್ಮನ್ನು ಪ್ರತ್ಯೇಕಪಡಿಸಿ ತೋರಿಸ್ತಾನೆ. ಆಮೇಲೆ ಈ ಲೋಕದಲ್ಲಿ ಬರುವಂಥ
ವ್ಯಾಧಿಗಳು ಕಠೋರವಾಗಿರ್ಬೋದು, ಅದು ಎಲ್ಲರಿಗೂ ಸಂಭವಿಸ್ಬೋದು. ಆದರೆ ಕರ್ತನು ನಮ್ಮನ್ನು ಮಾತ್ರ ಪ್ರತ್ಯೇಕಿಸಿ ತೋರಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತ ರುಜುವಾತು ಪಡಿಸ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನ ರಕ್ತ ನಿನ್ನನ್ನು ಮರಣಕ್ಕೆ ನಡೆಸುವುದಿಲ್ಲ. ಮರಣದ ಕೊಂಡಿಯನ್ನು ಮುರಿದು ಆ ಮರಣವನ್ನು ನುಂಗಿ ಹಾಕುವಂಥ ಆ ಜೀವವನ್ನು ಕರ್ತನ ನಿಮ್ಮೊಳಗೆ ಇಟ್ಟಿದ್ದಾನೆ. ಆಮೇಲೆ